ಶಿಕ್ಷಣ ಜ್ಞಾನಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಹಾಗಾಗಿ ತಾವೇನ್ ಮಾಡ್ಬೇಕಂದ್ರೆ ನಿಮ್ಮ ಮಕ್ಕಳ ಒಂದು ಜವಾಬ್ದಾರಿ ನಮ್ಮ ಕೈಲಷ್ಟೇ ಇರಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಹಾಗಾಗಿ ಈ ಒಂದು ಮಕ್ಕಳು ಹಾಗೂ ನಮ್ಮ ಸರ್ಕಾರಿ ಶಾಲೆಗಳು ಪ್ರಬಲವಾಗಬೇಕು, ನಾವು ಬಲಿಷ್ಠರಾಗಬೇಕು ಹಾಗೂ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯ. ಹಾಗಾಗಿ ಈ ಒಂದು ಮಹಾಸಭೆಯನ್ನ ನಮ್ಮ ಸರ್ಕಾರ ಈ ಒಂದು ವರ್ಷದಲ್ಲಿ ಆಯೋಜನೆ ಮಾಡಿದೆ. ಆ ಒಂದು ಘನ ಸರ್ಕಾರದ ಒಂದು ಆದೇಶದನ್ವಯ ನಾವು ಈ ದಿನದಂದು ನಮ್ಮ ಶಿಕ್ಷಣದ ಮಹತ್ವ ಏನು, ನಮ್ಮ ಸರ್ಕಾರಿ ಶಾಲೆಗಳು ಏನೆಲ್ಲ ವ್ಯವಸ್ಥೆಯನ್ನ ನಮ್ಮ ಮಕ್ಕಳಿಗೆ ನೀಡ್ತಾ ಇದ್ದಾರೆ, ಸೌಲಭ್ಯಗಳನ್ನ, ಮತ್ತೆ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿದ್ರೆ ನಮ್ಮ ಜವಾಬ್ದಾರಿ ಮುಗಿತಾ ಅಥವಾ ನಾವು ಪಾಠ ಮಾಡಿದ್ರೆ ನಮ್ಮ ಜವಾಬ್ದಾರಿ ಅಷ್ಟೇ ಮುಗಿತಾ ಅನ್ನೋ ಒಂದು ಉದ್ದೇಶವನ್ನ ಚರ್ಚಿಸಲಿಕ್ಕಾಗಿ ನಿಮ್ಮನ್ನ ಇದರಿಂದ ಆಹ್ವಾನಿಸಿದ್ದೇವೆ. ತಮ್ಮೆಲ್ಲರಿಗೂ ಪೂರ್ವಕ ಈಗ ಬಂದವರಿಗೂ ಪ್ರತಿಯೊಬ್ಬರಿಗೂ ಹಾಗೂ ವರ್ಗದವರಿಗೆ ಕೆಲವೊಂದು ಅನಿವಾರ್ಯ ಕಾರಣದಿಂದ ಕೆಲವೊಬ್ಬರು ಹಾಜರಾಗಲಿಕ್ಕೆ ಆಗಲಿಲ್ಲ. ಸೊ ನಿಮಗೆ ಬಂದವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಸ್ವಾಗತ ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಜೆಂಡವನ್ನ ನಮ್ಮ ಈ ಒಂದು ಕಾರ್ಯಕ್ರಮದ ಮಹಾ ಅಜೆಂಡಾ ಅಥವಾ ದೇಶ ಏನು ಅನ್ನೋದನ್ನ ನಮ್ಮ ಇನ್ನೊಂದು ಸರ್ ಅವರು ಹೇಳ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಮುಖ್ಯಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು ಹಾಗೂ ಪ್ರತಿಯೊಂದು ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜುವರೆಗೆ ಇವತ್ತು ಎಲ್ಲ ಪೋಷಕರು ಸಭೆ ಸೇರಿ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಅಥವಾ ಮಕ್ಕಳ ಅಭಿವೃದ್ಧಿ, ಅವರ ಒಂದು ಒಡಂಬಡಿಕೆ ಹಾಗೂ ಮಕ್ಕಳಿಗೆ ಏನೇನು ಸೌಲಭ್ಯಗಳು ಬರ್ತಾವೆಲ್ಲ ಈಗಾಗಲೇ ನಾವು ಪ್ರತಿ ವರ್ಷದಂತೆ 2 ಜೊತೆ ಬಟ್ಟೆ ಕೊಡ್ತಿದ್ದೀವಿ, ಊಟ ಕೊಡ್ತಿದ್ವಿ, ಹಾಲು ಕೊಡ್ತಿದ್ವಿ. ಜೊತೆಗೆ ಮೊನ್ನೆ ನವೆಂಬರ್ 1ನೇ ತಾರೀಕಿನಿಂದ ಒಂದು ಹೊಸ ಕಾರ್ಯಕ್ರಮ, ಮಕ್ಕಳಿಗೆ ಕಾಳುಗಳನ್ನು ಸಂಜೆ ಸಮಯದಲ್ಲಿ ಕೂಡ ಸ್ನ್ಯಾಕ್ಸ್ ಅಂತ ಕೊಡ್ತಿದ್ವಿ. ಅವೆಲ್ಲದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದಕ್ಕೆ ಏನೇನು ಬೇಕು ಅವೆಲ್ಲ ಮಾರ್ಗದರ್ಶನಗಳನ್ನು ಸರ್ಕಾರ ರೂಪಿಸಿದಂತೆ ನಾವು ಅವುಗಳನ್ನು ಕೊಡ್ತಾ ಬರ್ತಿದ್ವಿ. ಹಾಗಾಗಿ ಮುಖ್ಯ ಉದ್ದೇಶ ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಮನಗಂಡು ಎಲ್ಲ ಪೋಷಕರು ಇನ್ನು ಶಾಲೆಗೆ ಬಂದರೆ ನಿಮಗೆ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಅಥವಾ ಕಲಿಕೆ ನಿಮಗೆ ಅರ್ಥ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಸರ್ಕಾರ ಪ್ರತಿ ಹಳ್ಳಿಯಿಂದ ಹಿಡಿದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿ ಇರ್ಬೋದು, 1ರಿಂದ 7ನೇ ತರಗತಿ ಇರ್ಬೋದು, ಆಮೇಲೆ 10ನೇ ತರಗತಿ ಮತ್ತು ಕಾಲೇಜುವರೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರ ಮೂಲ ಉದ್ದೇಶ ಸರ್ಕಾರಿ ಶಾಲೆಗಳು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಎಲ್ಲ ಮಕ್ಕಳು ಶಾಲೆಯಲ್ಲಿ ಇದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಗ ಅದೇ ರೀತಿ ಇವತ್ತು ಮಕ್ಕಳ ದಿನಾಚರಣೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ ದಿನಾಚರಣೆಯನ್ನು ಅವ್ರೇನ್ ಹೇಳಿದ್ರು, ನಾನು ದಿನಾಚರಣೆ ಮಾಡಬೇಡ್ರಿ, ಈ ದೇಶದ ಮುಂದಿನ ಪ್ರಜೆಗಳ ಮಕ್ಕಳು, ಹಾಗಾಗಿ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತಂದ್ರೆ ಈಗ ಬಡವರ ಮಕ್ಕಳು, ಕೆಲವರು ಮಕ್ಕಳಿಗೆ ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡಲ್ಲ. ಹಾಗಾಗಿ ಅವರ ಒಂದು ಆಶಯ ಇಲ್ಲ, ನಮ್ಮ ಎಲ್ಲ ಭಾರತದಲ್ಲಿ ಜನಿಸಿರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ದಿನಾಚರಣೆ ಆಗಲಿ ಅಂತ ಹೇಳಿ ವಿಶೇಷ ದಿನ ಇರೋದ್ರಿಂದ ಜವಾಹರ್ಲಾಲ್ ನೆಹರು ಅವರ ಹುಟ್ಟು ದಿನವನ್ನು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಹಾಗೂ ನಮ್ಮ ಶಾಲೆಯಲ್ಲಿ ಸುಮಾರು 116 ಮಕ್ಕಳು ಓದ್ತಿದ್ದಾರೆ. ಈಗ ಮೊದಲೆಲ್ಲ 5ನೇ ತರಗತಿ ಇತ್ತು, ಈಗ 24-25ನೇ ಸಾಲಿನಿಂದ 6ನೇ ಕ್ಲಾಸ್, ಈ ವರ್ಷ 7ನೇ ಕ್ಲಾಸ್ ಮಾಡಿದೀವಿ. ಇನ್ನೂ ವಿಶೇಷ ಏನಂದ್ರೆ ಇಲ್ಲಿ ಒಬ್ಬ ಮುಖ್ಯ ಗುರುಗಳಾಗಿ ಹೊಸದಾಗಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ, ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ನಾವು ಮೊದಲು ಬಂದು ಜಾಯ್ನ್ ಆಗಿದ್ದಕ್ಕೆ ನಾನು ಇವಾಗ ಇವತ್ತು ಬಿಡುಗಡೆ ಹೋಗ್ತಾ ಇದ್ದೀನಿ, ಇಲ್ಲಿಂದ ಹೋಗಿ ಬೇರೆ ಶಾಲೆಗೆ ಸೇರಬೇಕು, ಅದು ಒಂದೈತೆ. ಆ ವಿಷಯನೂ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಾಂದ್ರೆ ಸರ್ ಹೇಳೋದಕ್ಕೆ ಹೋಗ್ಬಿಟ್ರಿ ಅಂತಿದ್ರಿ ನೀವು. ಆಮೇಲೆ ಶಶಿಧರ್ ಸರ್ ಅಂತ ಅವರು ಕೂಡ ಈಗಾಗಲೇ ಇಬ್ರು ಟ್ರಾನ್ಸ್ಫರ್ ಆಗಿ ನಾವು 2 ತಿಂಗಳಾದ ಇರ್ಲಿ ಸರ್, ನಮ್ಮ ನಾಗನಗೌಡ ಸರ್ ಇರ್ಲಿ ಅಂದ್ರೆ ಇದುವರೆಗೆ ಮಾಡಿದ್ವಿ. ರೂಮ್ ಒಂದು ಕೆಲಸ ಇತ್ತು, ಮುಗಿಸಿದೀವಿ. ಇನ್ನೊಂದು ರೂಮ್ ಕಟ್ಟಡ ಆಗ್ತದೆ, ಅದನ್ನೊಂದು ಪ್ರಾರಂಭ ಮಾಡಿದ್ದಾರೆ, ಅದನ್ನು ಮುಗಿಸ್ತಾರೆ. ಶಾಲೆಗೆ ನಮಗೆ ಬೇಕಾದ ಕಾಂಪೌಂಡ್ ಆಗಿದೆ. ಈಗ ನಮ್ಮ ಶಾಲೆಯಲ್ಲಿ ಟಿವಿ ಇದೆ, ಕಂಪ್ಯೂಟರ್ ಇದೆ, ಅವೆಲ್ಲ ಬಳಕೆ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಕೊಡೋದಕ್ಕೆ ನಾವೆಲ್ಲ ನಮ್ಮ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ. ನಿಮ್ಮ ಮಾರ್ಗದರ್ಶನ ಇರಬೇಕು. ನಾವು ಒಂದೇ ಮಕ್ಕಳಿಗೆ ಹೇಳಿ ಕಳಿಸಿದ್ಮೇಲೆ ಮನೆಗೆ ಬಂದ್ಮೇಲೆ ನೀವು ಒಂದು ಸ್ವಲ್ಪ, ಈಗ ಎಲ್ಲ ಮಕ್ಕಳ ಹತ್ರ ನಮ್ಮ ನಂಬರ್ ಅದಾವ, ನೀವು ಗೊತ್ತಾಯ್ತಿಲ್ಲ, ನಿಮ್ಮ ಮಕ್ಳಿಗೆ ಕೇಳಿದ್ರೆ ಹೇಳ್ತಾರೆ ನಮ್ಮ ನಂಬರ್, ಅಷ್ಟು ಕಟಪಟ ಹಾಕೊಂಡಿರ್ತಾರೆ. ನೀವೇನಾದ್ರೂ ಅವ್ರು ಸ್ವಲ್ಪ ಕೇಳಿಲ್ಲ ಅಂದ್ರೆ ನಿಮ್ ಟೀಚರಿಗೆ ಫೋನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಎದುರ್ತಾರೆ. ಶಾಂತ ಮೇಡಮ್ ಅವರು, ಗುರುಸಿದ್ದಪ್ಪ ಸಾರ್, ನಾಗನಗೌಡ ಸಾರ್, ನಾರಾಯಣ ಮೇಡಮ್, ಚೈತ್ರ ಮೇಡಮ್ ಇದಾರೆ, ಇವರು 5 ಜನ ಆ ಕಡೆ ಇಲ್ಲಿವರೆಗೆ ಅವ್ರ
ಬಗೆಹರ್ತಾರೆ. ನಾನು ಇನ್ನೊಬ್ರು ಸಿಸ್ಟರ್ ಸರ್ ಮಾತ್ರ ನಾನು ಇವತ್ತು ಮಧ್ಯಾಹ್ನ ಬೇರೆ ಶಾಲೆಗೆ ಜಾಯ್ನ್ ಆಗ್ತೀನಿ. ಮುಂದೆ ಮತ್ತೆ ನಿಮ್ಮ ಆಶೀರ್ವಾದ ನಿಮ್ಗೆ ಅವಕಾಶ ಇದ್ರೆ HM ಆಗಿ ಬರೋದಕ್ಕೆ ಮತ್ತೆ ಪ್ರಮೋಷನ್ ಕೊಟ್ಟರೆ ಮಾತ್ರ ಬರೋದಕ್ಕೆ ನನಗೆ ಅವಕಾಶ ಐತೆ, ಬರ್ತೀನಿ. ಆದರೂ ಇಷ್ಟು ದಿನ ನೀವು ಒಳ್ಳೆ ಸಹಕಾರ ಕೊಟ್ಟಿದ್ದೀರಿ. ನಾವು ಹೇಳಿದಾಗ ನೀವು ಅದಕ್ಕೆ ಸರ್ ಆಗಲಿ ಮಾಡ್ರಿ ಅಂತ ಒಂದು ಧೈರ್ಯ ಕೊಟ್ಟಿರೋದ್ರಿಂದ ನಾವು ಮುನ್ನುಗ್ಗಿ ಎಲ್ಲ ಬದಲಾವಣೆಯನ್ನು ಮಾಡಿದ್ದೀವಿ. ಇನ್ನೂ ಬದಲಾವಣೆ ಮಾಡೋಕ್ಕೆ ಸಮಯ ಇದೆ. ಹಾಗಾಗಿ ಈಗ ಪ್ರಭಾರಿ ಮುಖ್ಯಗಳಾಗಿ ಸಿದ್ದಪ್ಪನಿಗೆ ಚಾರ್ಜ್ ಕೊಟ್ಟಿದ್ದೀವಿ. ಅವರು ಮತ್ತು ನಾಗನೌಡ್ ಸರ್, ಶಾಂತ ಮೇಡಮ್ ಇದಾರ, ಚೈತ್ರ ಮೇಡಮ್, ನಾಗರತ್ನ ಇದಾರ. ನಿಮ್ಮ ಏನೇ ಮಕ್ಕಳ ಸಮಸ್ಯೆಗಳಿದ್ರೆ ಸ್ವಲ್ಪ ಅವ್ರಿಗೆ ಫೋನ್ ಮಾಡಿ ಅಂದ್ರೆ ಅಥವಾ ನಿಮ್ಗೆ ಫ್ರೀ ಇದ್ರೆ ಬಂದು ಶಾಲೆಗೆ ಬಂದು ಹೇಳೋರು. ಯಾಕಂದ್ರೆ ಇವತ್ತು ನಾವು ಮಕ್ಕಳು ನಾವು ಈ ದಾರಿಗೆ ತರಲಿದ್ರೆ ಮುಂದಿನ ದಾರಿ ತರಕ್ಕೆ ಬರಲ್ಲ. ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಏನಾದ್ರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮಲ್ಲಿ ಮಕ್ಕಳಲ್ಲಿ ನಾವು ಇಲ್ಲಿ ಬಹಳ ಪ್ರಯತ್ನ ಮಾಡ್ತೀವಿ. ಆದ್ರೂ ಮನೆಯಲ್ಲಿ ನಿಮ್ಗೆ ಏನಾದ್ರು ಕಂಡ್ರೆ ಸ್ವಲ್ಪ ನೀವು ಬಂದು ಮಕ್ಕಳ ಎದುರಿಗೆ ಹೇಳಿದ್ರೆ ನಮ್ಗೆ ಧೈರ್ಯ ಬರ್ತದೆ ಅಷ್ಟೇ. ನೀವು ಬಂದು ಮಕ್ಕಳ ಎದುರಿಗೆ ಸರ್ ನಮ್ಮ ಮನೆ ಮಾಡ್ಸೋಣ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅವಾಗಿಂದ ನಮಗೆ ನಿಮ್ಮ ಅಮ್ಮ ಬಂದು ಹೇಳಿದ್ರೆ ನೀವು ಏನು ಹೇಳಿದ್ರು ನಾವು ಇದು ಮಾಡ್ತೀವಿ ಅಂತ ಸ್ವಲ್ಪ ಭಯ ಇಡೋದಕ್ಕೆ ಬೆರೆಸೋದಕ್ಕೆ ಇಲ್ಲಿದ್ದ ಮಾಡ್ಕೊಳ್ಳೋ ದಯಮಾಡಿ ಎಲ್ಲಾ ಸೌಲಭ್ಯಗಳನ್ನ ನಮ್ಮ ಸರ್ಕಾರ ನೀಡ್ತಾ ಇದೆ. ಆ ಸೌಲಭ್ಯಗಳನ್ನ ಬಳಸಿಕೊಂಡು ಕಾಲೇಜ್ ಓದಿಸ್ರಿ. ನೆಕ್ಸ್ಟ್ ನಿಮಗೆಲ್ಲ ಎಷ್ಟು ಅವಕಾಶಗಳಿದೆ, ಒಂದು ಎಷ್ಟೊಂದು ಪ್ರಿಯಾರಿಟಿ ಇದೆ, ನಿಮಗೆ ರಿಸರ್ವೇಶನ್ ಇದೆ, ಅದನ್ನ ಬಳಸ್ಕೊಂಡ್ಬಿಟ್ಟು ಚಿಕ್ಕ ನೌಕರಿನೇ ಆಗಲಿ, SLC ಮೇಲೆ ನೌಕರಿ ಇದಾವೆ, PUC ಮೇಲೆ ನೌಕರಿ ಇದಾವೆ, ಅವಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಡಿ. ನಿಮ್ಮನ್ನ ನಿಮ್ಮ ಮೇಲೆ ಡಿಪೆಂಡ್ ಆಗದೇ ಇಲ್ಲ. ಅವರು ನಿಮ್ಮನ್ನ ಬಿಟ್ಟೇ ಬಿಡ್ತಾರೆ. ಅವ್ರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ನೀವು ಅವ್ರಿಗೆ ಆಸ್ತಿ ಬೇಡ, ನೀವು ಮನೆ ಮಾಡಬೇಡ್ರಿ, ಹೊಲ ಮಾಡಬೇಡ್ರಿ, ಯಾವುದೇ ಕಾರು ಬೈಕು ಆಸ್ತಿ ಲಾರಿ ಅಂತ ಏನು ಮಾಡಬೇಡ್ರಿ. ಅವ್ರಿಗೆ ಉತ್ತಮ ಶಿಕ್ಷಣ ಕೊಡಿಸಿ, ಅವರೇ ನಿಮಗೆ ತಂದು ಕೊಡ್ತಾರೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಶಿಕ್ಷಣ ಕೊಡಿಸಿದ್ರೆ ನಾನು ನಾವು ಜಾಬ್ ಮಾಡಬೇಕು ಅವ್ರಿಗೆ ಎಷ್ಟು ಸ್ಯಾಲರಿ ಇರ್ತದೆ ಗೊತ್ತಾ ಈಗಿನ ಕಾಲದಲ್ಲಿ. ಸ್ಟಾರ್ಟಿಂಗ್ ಅಲ್ಲೇ 50,000 ಸಂಬಳ ಇದೆ. ಈಗ SLC ಮೇಲೆ ಹೋಗ್ತೀನಿ ಅಂದ್ರೆ 35,000 ಸಂಬಳ ಸರ್ಕಾರದ ಚಿಕ್ಕದಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ, ಬ್ಯಾಂಕ್ ಆಗಲಿ, P1 ಆಗಲಿ, ಕ್ಲರ್ಕ್ ಏನೋ ಒಂದಾಗಲಿ ಫಸ್ಟ್ ಕಳಿಸ್ಬಿಡ್ಬೇಕು. ಆಮೇಲೆ ಅವ್ರಿಗೆ ನಾಲೆಜ್ ಬರ್ತದೆ. ಈಗಿನ ಮೊಬೈಲ್ಗಳಿದ್ದಾವೆ, ಟಿವಿಗಳಿದ್ದಾವೆ, ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಅವುಗಳ ಮೂಲಕ ಅವ್ರು ಏನ್ ಮಾಡ್ತಾರೆ, ಎಲ್ಲ ತಿಳ್ಕೊಂಡು ಅಮ್ಮ ನಾನು ಇದನ್ನ ಓದ್ತೀನಿ, ನಾನು ಎಕ್ಸಾಮ್ ಕಟ್ತೀನಿ, ಇಲ್ಲಿ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಕಟ್ಟಾರ, ನಾನು ಓದ್ತೀನಿ ಬರೀತೀನಿ ಅಂತ ಹೇಳಿ ಅವ್ರಿಗೆ ಆಮೇಲೆ ಅದ್ರ ಬಗ್ಗೆ ಮಾಹಿತಿ ತಿಳಿತೀವಿ. ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ಕೇಳಿ ಯಾವ PUC ಆದ್ಮೇಲೆ ಏನ್ ಮಾಡಬೇಕು, SLC ಆದ್ಮೇಲೆ ಏನ್ ಮಾಡಬೇಕು, ತದನಂತರದಲ್ಲಿ ಡಿಗ್ರಿ ಯಾವ ರೀತಿ ಮಾಡಬೇಕು, ಡಿಗ್ರಿ ಮೇಲೆ ಎಲ್ಲಾ ನೌಕರಿಗಳಿರೋದೆ 3 ವರ್ಷದ ಪದವಿ ನಂತರದಲ್ಲಿ ಇದೆ. ತುಂಬಾನೇ ನೀವು ಮೇಸ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಯಾವುದೇ ಉದ್ದೇಶ ಇಟ್ಕೋಬಾರ್ದು. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿಸಿದ್ರೆ, ಅವರಿಗೆ ನಾಲೆಜ್ ಕೊಡಿಸಿದ್ರೆ ಅವ್ರು ತಮ್ಮಷ್ಟು ತಾವೇ ಕಾಲ ಮೇಲೆ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಕೊಂಡು ನಿಮಗೆ ದುಡ್ಡು ಕೊಡ್ತಾರೆ, ನಿಮ್ಮನ್ನೇ ಚೆನ್ನಾಗಿ ನೋಡ್ಕೊಳ್ತಾರೆ. ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ನಾನು ಹೇಳ್ತೀನಿ ಭಿನ್ನ ಭೇದ ಮಾಡಲೇಬೇಡಿ. ಹಾಗಾಗಿ ನಮ್ಮಪ್ಪ ಆಗಿನ ಕಾಲದಲ್ಲಿ ನಮಗೆ ಯಾಕೆ ಕಲಿಸಿದ್ರು, ನಮ್ಗೆ ಯಾಕೆ ಕಲಿಸಿದ್ರು? ನಮ್ಮ ಫ್ರೀ ಉಚಿತ ಶಿಕ್ಷಣವೇ ಅವಾಗ ಕೂಡ ಇರ್ತಿತ್ತು. ಯಾವಾಗಲೂ ಉಚಿತ ಶಿಕ್ಷಣ ಐತಿ. ಎಷ್ಟು ಸರ್ಕಾರಿ ಸೌಲಭ್ಯಗಳು ಈಗಿನ ಮಕ್ಕಳಿಗೆ ಅಂತೂ ಎಲ್ಲಾ ಸೌಲಭ್ಯಗಳು ಬಂದಿದೆ. ನಮ್ಮ ಕಾಲ ನಮ್ಮ ಓದುವಾಗ ನಮಗೆ ಯೂನಿಫಾರ್ಮ್ ಕೊಡ್ತಿರ್ಲಿಲ್ಲ, ನಾವೇ ಯೂನಿಫಾರ್ಮ್ ಹೊಲಿಸ್ಕೋಬೇಕಾಗಿತ್ತು. ನಾವು ಹೇಳಿದ್ರೆ ಇಂಥ ಹೊಲಿಸ್ಕೊಂಡ್ರೆ ಮತ್ತೆ ಊಟ ಕೂಡ ಬಿಸಿ ಊಟ ಇರಲಿಲ್ಲ, ಮತ್ತೆ ಶೂಸ್ ಇರಲಿಲ್ಲ, ಯಾವುದೇ ವ್ಯವಸ್ಥೆ ಇರಲಿಲ್ಲ. ಬುಕ್ ಒಂದು ಕೊಡ್ತಿದ್ರು, ಅದು ಏನೋ ವರ್ಷಕ್ಕೆ ಒಂದು ಜೊತೆ ಬುಕ್ಕ ಕೊಡ್ತಿದ್ರು, ಮುಗಿತು ಅಷ್ಟು ಬಿಟ್ಟರೆ ಏನೇನು ಕೊಡ್ತಾ ಇರಲಿಲ್ಲ. ಅಂತ ಕಾಲದಲ್ಲಿ ನಾವು ಓದುಕೊಂಡು ಬಂದಿವಂದ್ರೆ ಇವಾಗ ಎಲ್ಲ ವ್ಯವಸ್ಥೆ ಇರುವಂತ ಕಾಲದಲ್ಲಿ ಅದನ್ನ ಬಳಸಿಕೊಂಡು ದಯಮಾಡಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ, ನಿಮ್ಮ ಸಹಕಾರವನ್ನು ನಮಗೆ ನೀಡಿ, ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಪ್ರಶ್ನೆ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿ. ಹಾಗೂ ಮಗುವಿಗೆ ಯಾವುದೇ ಬಾಲ್ಯ ಆಸೆ ನೋಡ್ಕೋಬೇಕು, ಮತ್ತೆ ಅತ್ಯಾಚಾರಗಳಾಗಬಾರ್ದು, ಆ ಮಗುವಿನ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳಾಗಬಾರ್ದು. ಅದಕ್ಕೆಲ್ಲ ಕಾನೂನುಗಳು 2012ರಲ್ಲಿ ಒಂದು ಕಾನೂನು ಬಂತು, ಪೋಕ್ಸೋ ಆಕ್ಟ್ ಅಂತ ಬಂತು. ಆ ಕಾನೂನಿನಲ್ಲಿ ಯಾವುದೇ ಮಗು ಅತ್ಯಾಚಾರಕ್ಕೆ ಒಳಗಾದ್ರೆ ಅಥವಾ ಕಿಡ್ನಾಪ್ ಆದ್ರೆ ಆ ಮಗುವಿನ ನಾವು ಏನ್ ಮಾಡ್ಬೇಕಾಗಿದೆ, ರಕ್ಷಣೆ ಕೊಡ್ಲಿಕ್ಕಾಗಿ ಹಲವಾರು ಇದಾವೆ. ಅದರಲ್ಲಿ 10988 ಅನ್ನೋದು ಸಹಿತ ಒಂದು ಮಕ್ಕಳ ಸಹಾಯವಾಣಿ, 112 ಅನ್ನೋದು ಸಹಿತ ಒಂದು
ಅವ್ರಿಗೆ ಬಂದು ನಿಮ್ಮ ಹೆಸರು ಬಹಿರಂಗ ಪಡಿಸಲ್ಲ, ನಿಮಗೆ ಯಾವುದೇ ರೀತಿ ಹಿಂಸೆ ಕೊಡಲ್ಲ, ಇಂಥ ಪ್ಲೇಸಲ್ಲಿ ಇಂಥ ಲಿಂಕ್ ಆಗಿರ್ಬೋದು. ಇಷ್ಟ 1098 ನಂಬರ್ 1098 1098 1098 ಅಂತ ನೆನ್ಪಿಡ್ಬೇಕು. ಮತ್ತೆ ಇನ್ನೊಂದು 112 ಇವುಗಳಿಗೆ ಕರೆ ಮಾಡಿದ್ರೆ ನಿಮಗೆ ಬಂದು ಸಹಾಯ ಮಾಡ್ತಾರೆ. ಆ ಮಗುವಿನ ರಕ್ಷಣೆ ಕೊಡ್ತಾರೆ, ಮಗುವಿನ ಶಿಕ್ಷಣ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಅವಕ್ಕೆಲ್ಲ ಹೇಗೆ ನಮಗೆ ಮಾರ್ಗದರ್ಶನ ಕೊಡಬೇಕು ಅವ್ರ ಮಾರ್ಗದರ್ಶನವನ್ನು ನೀಡ್ತಾರೆ. ಸೊ ಇದೆಲ್ಲವೂ ಮಕ್ಕಳಿಗೆ ಹಲವಾರು ಕಾನೂನುಗಳು ಬಂದಿದೆ. ಆ ಕಾನೂನುಗಳ ಅಡಿಯಲ್ಲಿ ನಾವು ಸಹಿತ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋಣ. ಶಿಕ್ಷಣವನ್ನು ಕೊಡಿ. ನಾವು ಶಿಕ್ಷಣ ಕೊಟ್ಟರೆ ಅವ್ರು ನಾಳೆ ಜನ ಏನಾಗ್ತದೆ, ದೇಶದ ಒಂದು ಅತ್ಯುತ್ತಮ ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅವನು ದೇಶಕ್ಕಷ್ಟೇ ಇಲ್ಲ, ನಮ್ಮ ಮಗು ನಮಗೆ ಕೊಡುಗೆ ನೀಡಲಿಕ್ಕೆ ನಾವು ಒಂದು ಅವಕಾಶವನ್ನು ನೀಡಿದಂತಾಗ್ತದೆ. ಆ ಬೆಳೆಯುವ ಸಸಿಯನ್ನು ನಾವೇನ್ ಮಾಡೋಣ, ದೊಡ್ಡ ಹೆಮ್ಮರವಾಗಿಸೋಣ, ಶಿಕ್ಷಣ ಕೊಡೋದ್ರ ಮೂಲಕ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರುವಂತ NRLM ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಸುಧಾರ್ ಸರ್ ಅವರು ತದನಂತರ ಅವರ ಪ್ರಶ್ನೆ ಏನಾದರೂ ಸರ್ಕಾರಿ ಹಳೆಯಲ್ಲಿ ಶಾಲೆಯಲ್ಲಿ ಆಯೋಜಿಸಿದ ಶಿಕ್ಷಕ ಮತ್ತು ಪೋಷಕರ ಮಹಾಸಭೆಯಲ್ಲಿ ನೀವೆಲ್ಲರೂ ಉತ್ಸುಕತೆಯಿಂದ ಬಂದು ನೋಡಿದರೆ ನಿಮ್ಮ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಈ ಶಾಲೆಯ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ವಂದಿಸುತ್ತಾ, ಮತ್ತು ನಮ್ಮ ಶಾಲೆಯ ಇಮಾಮ್ ಸರ್ ಅವರು ನಮಗೆ ಒಂದು ಬಹಳ ದುಃಖಕರ ವಿಷಯ ಅಂತಂದರೆ ಅವರು ನಮಗೆ ಯಾವುದೇ ಜವಾಬ್ದಾರಿಯನ್ನು ಕೊಡಿಸಿರಲಿಲ್ಲ. ಇದುವರೆಗೆ ಎಲ್ಲ ಶಾಲೆ ಉಸ್ತುವಾರಿಯನ್ನು ನಾವು ನೋಡ್ಕೊಂಡಿದ್ರು, ನಾವು ಪಾಠದಲ್ಲಿ ಮಾತ್ರ ಕಲಿಯೋದಾಗ್ತಿದ್ವಿ. ಈಗ ಅವರು ಹೋದ್ರು, ಅವ್ರ ಜವಾಬ್ದಾರಿಯನ್ನು ನಾವು ಮಾಡೋದ್ರ ಜೊತೆಗೆ ಪಾಠವನ್ನು ಮಾಡಬೇಕು. ಈಗ ಹೆಚ್ಚಿನ ಹೊರೆ ಆಗ್ತದೆ, ಆದರೂ ನಿಭಾಯಿಸ್ಕೊಂಡು